ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ರು ಸೂಪರ್ ಆಗಿ ಹೆಲ್ತಿಯಾಗಿದ್ದೀರಾ ಅನ್ಕೊಂತೇನೆ. ಸ್ನೇಹಿತರೆ, ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ಅಂದ್ರೇನೆ ಹಾಗೆ ಅಲ್ವಾ? ಪ್ರತಿದಿನ ಒಂದಲ್ಲ ಒಂದು ಹೈ ಡ್ರಾಮಾ, ವಾಕ್ ಸಮರ, ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಗಳು ನಡೀತಾನೆ ಇರ್ತಾವೆ. ಆದ್ರೆ ಇತ್ತೀಚೆಗೆ ಮಲೆನಾಡಿನ ಹೆಬ್ಬಾಗಿಲು ಚಿಕ್ಕಮಗಳೂರಿನಲ್ಲಿ ನಡೆದ ಒಂದು ಘಟನೆ ಮಾತ್ರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅದು ಬೇರೆ ಯಾವುದೂ ಅಲ್ಲ, ಮಾಜಿ ಸಚಿವ ಹಾಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾಗಿರೋ ಸಿಟಿ ರವಿ ಅವರ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ಮತ್ತು ಅವರ ಬಸವನಹಳ್ಳಿ ನಿವಾಸದಲ್ಲಿ ನಡೆದ ಆ ಡ್ರಾಮಾ. ಪೊಲೀಸರು ವಿಚಾರಣಾ ನೋಟಿಸ್ ಇಟ್ಕೊಂಡು ಹೋದಾಗ ಅಲ್ಲಿ ನಿಜಕ್ಕೂ ನಡೆದಿದ್ದೇನೋ? ಸಿಟಿ ರವಿ ಅವರು ನೋಟಿಸ್ ತಗೊಳ್ಳಕ್ಕೆ ಯಾಕೆ ನಿರಾಕರಿಸಿದ್ರು? ಬೆಂಬಲಿಗರು ನೋಟಿಸ್ ಅನ್ನ ಗೋಡೆಯಿಂದ ಕಿತ್ತು ಹಾಕಿದ್ದು ಯಾಕೆ? ಅಷ್ಟಕ್ಕೂ ಸಿಟಿ ರವಿ ನೀಡಿದ ಆ ವಿವಾದಾತ್ಮಕ ಹೇಳಿಕೆ ಏನೋ? ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳ ಮುಂದೆ ಅವರು ಸಾಕ್ಷಿ ಅಂತ ತೋರಿಸಿದ ಆ ವಿಡಿಯೋ ಸತ್ಯವೇನೋ? ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್, ಹಿನ್ನೆಲೆ, ಕಾನೂನಾತ್ಮಕ ಅಂಶಗಳು ಮತ್ತು ಸಂಪೂರ್ಣ ವಿಶ್ಲೇಷಣೆಯನ್ನ ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೇನೇ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿಬಿಡಿ. ಓಕೆನಾ? ಬನ್ನಿ ತಡ ಮಾಡದೆ ವಿಷಯದ ಒಳಗಡೆ ಹೋಗೋಣ. ಮೊದಲು ಈ ಇಡೀ ವಿವಾದದ ಮೂಲ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ನಾವು ಸ್ವಲ್ಪ ದಿನಗಳ ಹಿಂದೆ ನಡೆದ ಘಟನೆಯ ಫ್ಲಾಶ್ ಬ್ಯಾಕ್ ಗೆ ಹೋಗ್ಬೇಕಾಗುತ್ತೆ. ಅದು ಜುಲೈ 23ನೇ ತಾರೀಕು. ಚಿಕ್ಕಮಗಳೂರಿನ ನಗರದ ಕೇಂದ್ರ ಭಾಗದಲ್ಲಿ ದೇಶಾದ್ಯಂತ ಸದ್ದು ಮಾಡಿದ್ದ ನೀಟ್ ಪರೀಕ್ಷೆಯ ಅಕ್ರಮ ಮತ್ತು ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನೆಯ ನೇತೃತ್ವವನ್ನ ಸಿಟಿ ರವಿ ಅವರೇ ವಹಿಸಿಕೊಂಡಿದ್ರು. ನಮಗೆಲ್ಲ ಗೊತ್ತಿರೋ ಹಾಗೆ ರಾಜಕೀಯ ಪ್ರತಿಭಟನೆ ಅಂದ್ಮೇಲೆ ನಾಯಕರ ಭಾಷಣಗಳು ಸ್ವಲ್ಪ ಬಿಸಿ ಬಿಸಿಯಾಗಿಯೇ ಇರುತ್ತವೆ. ಆದ್ರೆ ಈ ಪ್ರತಿಭಟನೆಯಲ್ಲಿ ಸಿಟಿ ರವಿ ಅವರು ಆಡಿದ ಮಾತುಗಳು ಸಾಮಾನ್ಯ ರಾಜಕೀಯ ವಾಗ್ದಾಳಿಯ ಗಡಿಯನ್ನ ದಾಟಿ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಯಿತು. ಅವರ ಭಾಷಣದಲ್ಲಿ ನೇರವಾಗಿ ಮುಸ್ಲಿಂ ಮೌಲ್ವಿಗಳನ್ನ ಹಾಗೂ ಧಾರ್ಮಿಕ ಮುಖಂಡರನ್ನ ಗುರಿಯಾಗಿಸಿಕೊಂಡು ಒಂದು ಹೇಳಿಕೆ ನೀಡಿದ್ರು. ಅವರು ಅಷ್ಟಕ್ಕೂ ಏನಂದಿದ್ರು ಗೊತ್ತಾ? ಮುಲ್ಲಾಗಳಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ? ಅವರ ಎದೆ ಸಿಳಿದ್ರೆ 3 ಅಕ್ಷರ ಇರಲ್ಲ ಅಂತವರು ನೀಟ್ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರಂತೆ, ದೇಶದ ಶಿಕ್ಷಣ ಸಚಿವರ ರಾಜೀನಾಮೆ ಕೇಳ್ತಾರಂತೆ ಅಂತ ವ್ಯಂಗ್ಯವಾಡಿದ್ರು. ಈ ಮಾತು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಂತೆ ಮುಸ್ಲಿಂ ಸಮುದಾಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಒಂದು ನಿರ್ದಿಷ್ಟ ಧಾರ್ಮಿಕ ಸಮುದಾಯವನ್ನ ಮತ್ತು ಮೌಲ್ವಿಗಳನ್ನ ಇಳಿದು ತಂದು ಅವರ ಸಾಕ್ಷರತೆ ಹಾಗೂ ಯೋಗ್ಯತೆಯನ್ನು ನಿಂದಿಸೋದು ಎಷ್ಟು ಸರಿ ಅಂತ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ಈ ಹೇಳಿಕೆಯ ಬಿಸಿ ಚಿಕ್ಕಮಗಳೂರಿನಲ್ಲಿ ಜೋರಾಗುತ್ತಿದ್ದಂತೆಯೇ ಘಟನೆ ಕಾನೂನು ಸ್ವರೂಪ ಪಡೆದುಕೊಳ್ತು. ಜಾಮಿಯಾ ಕಮಿಟಿ ಅಧ್ಯಕ್ಷರಾಗಿರೋ ಮುದಾಸಿರ್ ಪಾಷಾ ಎಂಬುವರು ನೇರವಾಗಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ತೆರಳಿ ಸಿಟಿ ರವಿ ವಿರುದ್ಧ ಲಿಖಿತ ದೂರು ಕೊಟ್ಟಿದ್ರು. ತಮ್ಮ ದೂರಿನಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು, ಸಿಟಿ ರವಿ ಅವರು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿದ್ದುಕೊಂಡು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನ ಕದಡುವ ಉದ್ದೇಶದಿಂದಲೇ ಮುಸ್ಲಿಂ ಸಮುದಾಯ ಹಾಗೂ ಮೌಲ್ವಿಗಳ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನ ದೂರು ಸ್ವೀಕರಿಸಿದ ಪೊಲೀಸರು ಸಿಟಿ ರವಿ ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 353(2) ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡ್ರು. ನೋಡಿ ಸ್ನೇಹಿತರೆ, ಇಲ್ಲಿ ಈ BNS ಸೆಕ್ಷನ್ 353(2) ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಳೆಯ IPC ಕಾಯ್ದೆಯ ಬದಲಿಗೆ ಜಾರಿಗೆ ಬಂದಿರೋ ಹೊಸ BNS ಕಾಯ್ದೆಯಡಿ ಯಾವುದೇ 2 ವಿಭಿನ್ನ ಸಮುದಾಯಗಳು, ಧರ್ಮಗಳು ಅಥವಾ ಗುಂಪುಗಳ ನಡುವೆ ವೈಷಮ್ಯ, ದ್ವೇಷ ಅಥವಾ ಅಶಾಂತಿಯನ್ನ ಉಂಟು ಮಾಡುವಂತಹ ಸುಳ್ಳು ಸುದ್ದಿ, ವದಂತಿ ಅಥವಾ ದೋಷಪೂರಿತ ಹೇಳಿಕೆಗಳನ್ನು ನೀಡೋದು ಈ ಸೆಕ್ಷನ್ ತಡೆಯುತ್ತದೆ. ಇದು ಜಾಮೀನು ರಹಿತವಲ್ಲದಿದ್ರೂ ಗಂಭೀರ ಸ್ವರೂಪದ ಆರೋಪ ಅಂತಲೇ ಪರಿಗಣಿಸಲಾಗುತ್ತೆ. ಎಫ್ಐಆರ್ ದಾಖಲಾದ ತಕ್ಷಣ ಪೊಲೀಸ್ ತನಿಖೆಯ ಮುಂದಿನ ಹಂತ ಶುರುವಾಯಿತು. ತನಿಖಾಧಿಕಾರಿಗೆ ಆರೋಪಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಅಧಿಕಾರವಿರುತ್ತೆ. ಅಲ್ಲಿಗೆ ಕತೆ ಮುಂದಿನ ಹಂತಕ್ಕೆ ಹೋಯಿತು. ಎಫ್ಐಆರ್ ದಾಖಲಾದ ಮಾರನೇ ದಿನ ಅಂದ್ರೆ ಚಿಕ್ಕಮಗಳೂರು ನಗರ ಠಾಣೆಯ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರ ನೇತೃತ್ವದ ಪೊಲೀಸ್ ಸಿಬ್ಬಂದಿ ಪಡೆ ಸಿಟಿ ರವಿ ಅವರ ಬಸವನಹಳ್ಳಿಯಲ್ಲಿರುವ ನಿವಾಸಕ್ಕೆ ತೆರಳಿದ್ರು. ಅವರ ಉದ್ದೇಶ ಒಂದೇ, ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡೋದು. ಆದ್ರೆ ಪೊಲೀಸರು ಮನೆಗೆ ಕಾಲಿಡುತ್ತಿದ್ದಂತೆ ಅಲ್ಲಿ ವಾತಾವರಣ ಸಂಪೂರ್ಣ ಬದಲಾಯಿತು. ಸಿಟಿ ರವಿ ಅವರು ಪೊಲೀಸರಿಂದ ನೋಟಿಸ್ ಸ್ವೀಕರಿಸಲು ನೇರವಾಗಿಯೇ ನಿರಾಕರಿಸಿಬಿಟ್ರು. ಜೊತೆಗೆ ಸ್ಥಳದಲ್ಲೇ ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಅವರು ಪೊಲೀಸರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ, ಯಾರೋ ಒಬ್ಬ ಬಂದು ದೂರು ಕೊಟ್ಟ ತಕ್ಷಣ ತನಿಖೆಗೆ ಅಂತ ನೋಟಿಸ್ ಹಿಡಿದುಕೊಂಡು ಬರ್ತೀರಾ? ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಅಲ್ವೇ? ನಾನೇನ್ ದೇಶದ್ರೋಹದ ಕೆಲಸ ಮಾಡಿದ್ದೀನಾ ಅಥವಾ ಯಾವುದೇ ಸಮುದಾಯವನ್ನ ನಿಂದಿಸಿದ್ದೀನಾ? ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ರಾಜಕೀಯ ದ್ವೇಷದಿಂದ ನನ್ನ ಮೇಲೆ ಈ ರೀತಿ ಕೇಸ್ ಹಾಕಿಸ್ತಾ ಇದೆ ಅಂತ ಪೊಲೀಸರ ಎದುರಲ್ಲೇ ವಾಗ್ವಾದ ನಡೆಸಿದ್ರು. ಆಗ ಪೊಲೀಸರಿಗೆ ಧರ್ಮ ಸಂಕಟ ಶುರುವಾಯಿತು. ಆರೋಪಿ ನೋಟಿಸ್ ಸ್ವೀಕರಿಸಲು ಒಪ್ಪದಿದ್ದಾಗ ಕಾನೂನು ಪ್ರಕ್ರಿಯೆಯ ಪ್ರಕಾರ ನೋಟಿಸ್ ಪ್ರತಿಯನ್ನ ಆರೋಪಿಯ ಮನೆಯ ಗೋಡೆಗೆ ಅಥವಾ
ಬಾಗಿಲಿಗೆ ಅಂಟಿಸಬೇಕಾಗುತ್ತೆ. ಅದರಂತೆ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರು ನೋಟಿಸ್ ಅನ್ನ ಸಿಟಿ ರವಿ ಅವರ ನಿವಾಸದ ಗೋಡೆಗೆ ಅಂಟಿಸಲು ಹೋದ್ರು. ಅಷ್ಟೇ, ಅಲ್ಲೇ ಕಾಯುತ್ತಿದ್ದ ಸಿಟಿ ರವಿ ಅವರ ನೂರಾರು ಬೆಂಬಲಿಗರು ಮತ್ತು ಬಿಜೆಪಿ ಕಾರ್ಯಕರ್ತರು ಸಂಪೂರ್ಣ ಕೆರಳಿದ್ರು. ಪೊಲೀಸ್ ಗೋಡೆಗೆ ನೋಟಿಸ್ ಅಂಟಿಸುತ್ತಿದ್ದಂತೆಯೇ ಬೆಂಬಲಿಗರು ಮುಗಿಬಿದ್ದು ಆ ನೋಟಿಸ್ ಪ್ರತಿಯನ್ನ ಹರಿದು ಕಿತ್ತು ಬಿಸಾಕಿದ್ರು. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಜೋರಾಗಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದ್ರು. ಬಸವನಹಳ್ಳಿಯ ಸಿಟಿ ರವಿ ಮನೆ ಮುಂಭಾಗ ಕೆಲ ಕಾಲ ಸಂಪೂರ್ಣ ರಣರಂಗದಂತಾಗಿತ್ತು. ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಹರಸಾಹಸ ಪಡಬೇಕಾಯಿತು. ಸಿಟಿ ರವಿ ಸಮರ್ಥನೆ ಮತ್ತು ಬಿಹಾರದ ವಿಡಿಯೋ ಎಡವಟ್ಟು. ಮನೆಯಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ನಡೆದ ನಂತರ ಸಿಟಿ ರವಿ ಅವರು ಸುಮ್ಮನೆ ಕೂರ್ಲಿಲ್ಲ. ತಕ್ಷಣವೇ ಚಿಕ್ಕಮಗಳೂರಿನಲ್ಲಿ ತುರ್ತು ಸುದ್ದಿಗೋಷ್ಠಿ ಕರೆದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಅವರು ತಮ್ಮ ಹೇಳಿಕೆಯನ್ನ ಸಂಪೂರ್ಣವಾಗಿ ಸಮರ್ಥಿಸಿಕೊಂಡ್ರು. ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ನಾನು ಜುಲೈ 23ರಂದು ಆಡಿದ ಪ್ರತಿಯೊಂದು ಮಾತಿಗೂ ಈಗಲೂ ಬದ್ಧವಾಗಿದ್ದೇನೆ. ನಾನು ಎಲ್ಲೂ ಮುಸ್ಲಿಂ ಸಮುದಾಯದ ಬಗ್ಗೆ ಮಾತನಾಡಿ ಇಲ್ಲ. ನಾನು ಮಾತಾಡಿದ್ದು ಮುಲ್ಲಾಗಳ ಬಗ್ಗೆ. ಮುಸ್ಲಿಂ ಸಮುದಾಯದವರಲ್ಲೂ ಒಳ್ಳೆಯವರಿದ್ದಾರೆ, ದೇಶಭಕ್ತರಿದ್ದಾರೆ. ಆದ್ರೆ ಜಿಹಾದಿ ಗುಣವಿರೋರು ಒಳ್ಳೆಯವರು ಅಂತ ನಾನು ಸರ್ಟಿಫಿಕೇಟ್ ಕೊಡಲ್ಲ. ಯಾವುದೇ ಸಭ್ಯ ನಾಗರಿಕ, ದೇಶಭಕ್ತ ಅಥವಾ ನಿಜವಾದ ನೀಟ್ ವಿದ್ಯಾರ್ಥಿ ಸಾರ್ವಜನಿಕ ಆಸ್ತಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡಲ್ಲ. ಪಹಲ್ಗಾಮ್ನಲ್ಲಿ ಕಲ್ಮಾ ಹೇಳಿಲ್ಲ ಅಂತ ಅಮಾಯಕರನ್ನ ಸಾಯಿಸಿದ್ರಲ್ಲ, ಅದಕ್ಕೆ ಈ ದೂರುದಾರರು ಏನ್ ಹೇಳ್ತಾರೆ ಅಂತ ಕೌಂಟರ್ ಅಟ್ಯಾಕ್ ಮಾಡಿದ್ರು. 1000 ಸರಿ ಹೇಳ್ತೀನಿ, ಕೋರ್ಟ್ ಮುಂದೆನೂ ಹೇಳ್ತೀನಿ ನಾನೇನು ಹೇಳಿದ್ದೀನಿ ಅನ್ನೋದನ್ನು. ನನ್ನ ಜೀವನದಲ್ಲಿ ಮುಂದಿಟ್ಟು ಹೆಜ್ಜೆಯನ್ನು ಹಿಂದಿಟ್ಟು ನನ್ನ ಜೀವನದಲ್ಲೇ ಅಭ್ಯಾಸ ಇಲ್ಲ. ಮತ್ತು ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿರೋದು, ಒಬ್ಬ ವ್ಯಕ್ತಿ ಮುಲ್ಲಾ ಅಂತ ಹೇಳಿರೋದು. ಯಾವ ಮುಲ್ಲಾ? ದೆಹಲಿನಲ್ಲಿ ನೀಟ್ ಚಳುವಳಿಯ ಸಂದರ್ಭದಲ್ಲಿ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋ ಮುಲ್ಲಾ. ಅವನನ್ನು ಸಮರ್ಥನೆ ಮಾಡೋಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಪಾಪಿಗಳು, ಅಧರ್ಮಿಗಳು. ಅಲ್ಲಿಯವರೆಗೆ ಸಿಟಿ ರವಿ ಅವರ ರಾಜಕೀಯ ವಾಗ್ದಾಳಿ ನಡೆದಿತ್ತು. ಆದ್ರೆ ಈ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಡಿದ ಒಂದು ಎಡವಟ್ಟು ಈಗ ಇಡೀ ಘಟನೆಗೆ ಬೇರೆಯದ್ದೇ ಆದ ತಿರುವು ಕೊಟ್ಟಿದೆ. ಅದೇನ್ ಗೊತ್ತಾ? ತಮ್ಮ ಮಾತಿಗೆ ಸಾಕ್ಷಿ ಕೊಡಲು ಹೊರಟ ಸಿಟಿ ರವಿ ತಮ್ಮ ಮೊಬೈಲ್ ನಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ಮಾಧ್ಯಮಗಳಿಗೆ ತೋರಿಸಿದ್ರು. ನೋಡಿ, ನೀಟ್ ಪ್ರತಿಭಟನೆಯ ವೇಳೆ ಉದ್ರಿಕ್ತರು ವಾಹನಕ್ಕೆ ಬೆಂಕಿ ಹಚ್ಚಲು ಯತ್ನಿಸಿದ್ರು. ಪೆಟ್ರೋಲ್ ಟ್ಯಾಂಕ್ಗೆ ಕಡ್ಡಿಗೀರಲು ಮುಲ್ಲಾ ಒಬ್ಬ ಯತ್ನಿಸಿದ್ದಾನೆ, ಅದಕ್ಕೆ ನಾನು ಮಾತನಾಡಿದ್ದು ಅಂತ ವಿಡಿಯೋ ತೋರಿಸಿ ಪ್ರತಿಪಾದಿಸಿದ್ರು. ಆದ್ರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ನೆಟ್ಟಿಗರು ಮತ್ತು ಫ್ಯಾಕ್ಟ್ ಚೆಕ್ಕರ್ಸ್ ಇದರ ಅಸಲಿಯತ್ತನ್ನ ಆಚೆ ತಂದ್ರು. ಅದೇನೆಂದ್ರೆ ಸಿಟಿ ರವಿ ತೋರಿಸಿದ ವಿಡಿಯೋಗೂ ನೀಟ್ ಪ್ರತಿಭಟನೆಗೂ ಅಥವಾ ಕರ್ನಾಟಕಕ್ಕೂ ಯಾವುದೇ ಸಂಬಂಧವೇ ಇರಲಿಲ್ಲ. ಅದು ಬಿಹಾರದಲ್ಲಿ ಸುಮಾರು 1 ವಾರದ ಹಿಂದೆ ನಡೆದಿದ್ದ ಒಂದು ರಸ್ತೆ ಅಪಘಾತದ ವಿಡಿಯೋ ಆಗಿತ್ತು. ಬಿಹಾರದ ರಸ್ತೆ ಅಪಘಾತದ ವಿಡಿಯೋವನ್ನ ಹಿಡಿದುಕೊಂಡು ಈಗ ನೋಡಿ ನೀಟ್ ಪ್ರತಿಭಟನೆಯಲ್ಲಿ ಮುಲ್ಲಾ ಬೆಂಕಿ ಹಚ್ಚುತ್ತಿದ್ದಾನೆ ಅಂತ ಹೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಆಯ್ತು. ಒಬ್ಬ ಜವಾಬ್ದಾರಿಯುತ ವಿಧಾನ ಪರಿಷತ್ ಸದಸ್ಯರಾಗಿ, ಮಾಜಿ ಸಚಿವರಾಗಿ ಯಾವುದೇ ಒಂದು ವಿಡಿಯೋದ ಸತ್ಯಾಸತ್ಯತೆ ಅಥವಾ ಫ್ಯಾಕ್ಟ್ ಚೆಕ್ ಮಾಡದೆ ಹೀಗೆ ಬಹಿರಂಗವಾಗಿ ಪ್ರೆಸ್ ಮೀಟ್ ನಲ್ಲಿ ತೋರಿಸೋದು ಎಷ್ಟು ಸರಿ ಅಂತ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಸ್ನೇಹಿತರೆ, ಇದಿಷ್ಟು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರ ಹೇಳಿಕೆಯಿಂದ ಶುರುವಾಗಿ ಪೊಲೀಸ್ ಎಫ್ಐಆರ್, ನೋಟಿಸ್ ಹರಿದು ಹಾಕಿದ ಹೈಡ್ರಾಮಾ ಮತ್ತು ಬಿಹಾರ ವಿಡಿಯೋ ಎಡವಟ್ಟಿನವರೆಗೆ ನಡೆದ ಸಂಪೂರ್ಣ ಘಟನಾವಳಿಗಳು. ಈ ಇಡೀ ಪ್ರಕರಣವನ್ನ ನಾವು 2 ಮಗ್ಗಲುಗಳಲ್ಲಿ ನೋಡಬಹುದು. ಒಂದೆಡೆ ನಾನು ಯಾವುದೇ ಸಮುದಾಯವನ್ನು ನಿಂದಿಸಿಲ್ಲ, ಕೇವಲ ಸಮಾಜ ದ್ರೋಹಿಗಳ ಬಗ್ಗೆ ಮಾತನಾಡಿದ್ದೇನೆ. ನನ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರ ರಾಜಕೀಯ ದ್ವೇಷದ ಕೇಸ್ ಹಾಕಿದೆ ಅನ್ನೋದು ಸಿಟಿ ರವಿ ಮತ್ತು ಬಿಜೆಪಿ ಬೆಂಬಲಿಗರ ವಾದ. ಇನ್ನೊಂದೆಡೆ ಜನಪ್ರತಿನಿಧಿಗಳಾದವರು ಸಮಾಜದಲ್ಲಿ ಶಾಂತಿ ಕದಡುವಂತೆ ಯಾವುದೇ ಧರ್ಮ ಅಥವಾ ಸಮುದಾಯವನ್ನ ನಿಂದಿಸಬಾರದು. ಜೊತೆಗೆ ಸತ್ಯಾಸತ್ಯತೆ ಅರಿಯದೆ ಸುಳ್ಳು ವಿಡಿಯೋಗಳನ್ನ ಪ್ರದರ್ಶಿಸಿ ಜನರನ್ನ ಹಾದಿ ತಪ್ಪಿಸುವುದು ಅಪರಾಧ ಅನ್ನೋದು ದೂರುದಾರರ ಹಾಗೂ ವಿಪಕ್ಷಗಳ ಆರೋಪ. ಈ ಇಡೀ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ರಾಜಕಾರಣಿಗಳು ಸಾರ್ವಜನಿಕವಾಗಿ ಮಾತನಾಡುವಾಗ ವಹಿಸಲೇಬೇಕಾದ ಎಚ್ಚರಿಕೆ ಏನು? ಹಾಗೇನೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ವಿಡಿಯೋಗಳನ್ನ ಫ್ಯಾಕ್ಟ್ ಚೆಕ್ ಮಾಡದೆ ಬಳಸುವುದು ಸರಿಯೇ? ನಿಮ್ಮ ಖಚಿತ ಅಭಿಪ್ರಾಯಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಮಾಹಿತಿ ಪೂರ್ಣ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಗ್ರೂಪ್ ಗಳಿಗೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಮತ್ತು ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಟೈಮ್, ಬಾಯ್.